1757ರ ಆಗಸ್ಟ್ 19ರಂದು ಕೋಲ್ಕತಾದಲ್ಲಿ ಮೊದಲ ಬಾರಿಗೆ ₹1 ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು. ಈ ನಾಣ್ಯವನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬಿಡುಗಡೆ ಮಾಡಿತು. 1757ರಲ್ಲಿ ಪ್ಲಾಸಿ ಕದನದಲ್ಲಿನ ವಿಜಯದ ನಂತರ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದ ನವಾಬನೊಂದಿಗೆ ಒಪ್ಪಂದ ಮಾಡಿಕೊಂಡಿತು ಎಂದು ಹೇಳಲಾಗುತ್ತದೆ. ಈ ಒಪ್ಪಂದದಲ್ಲಿ ಕಂಪನಿಯು ನಾಣ್ಯಗಳನ್ನು ತಯಾರಿಸುವ ಹಕ್ಕನ್ನು ಪಡೆದುಕೊಂಡಿತು. ಕಂಪನಿಯು ಕೋಲ್ಕತಾದಲ್ಲಿ ನಾಣ್ಯ ತಯಾರಿಕೆ ಕಾರ್ಖಾನೆಯನ್ನು ಸ್ಥಾಪಿಸಿತು. ಇದರ ನಂತರ 1757ರಲ್ಲಿ ಈ ದಿನದಂದು ₹1 ಮೊದಲ ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು. ಈ ನಾಣ್ಯವನ್ನು ಪರಿಚಯಿಸುವ ಮೊದಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ವಿವಿಧ ರೀತಿಯ ನಾಣ್ಯಗಳು ಚಲಾವಣೆಯಲ್ಲಿದ್ದವು. ಬಂಗಾಳ, ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳಲ್ಲಿ ವಿವಿಧ ರೀತಿಯ ನಾಣ್ಯಗಳು ಚಲಾವಣೆಯಲ್ಲಿದ್ದವು. ಅವುಗಳ ಗಾತ್ರ, ತೂಕ ಮತ್ತು ಮೌಲ್ಯವು ವಿಭಿನ್ನವಾಗಿತ್ತು. ಆದರೆ ವ್ಯಾಪಾರಕ್ಕೆ ಇದು ದೊಡ್ಡ ಸಮಸ್ಯೆಯಾಗಿತ್ತು. ಆದ್ದರಿಂದ ನಂತರ 1835ರಲ್ಲಿ ಭಾರತೀಯ ನಾಣ್ಯ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಈ ಕಾಯ್ದೆಯ ಅನುಷ್ಠಾನದ ನಂತರ ಒಂದೇ ರೀತಿಯ ನಾಣ್ಯಗಳನ್ನು ಬಿಡುಗಡೆ ಮಾಡಲು ಪ್ರಾರಂಭಿಸಲಾಯಿತು. ಈ ನಾಣ್ಯಗಳ ಒಂದು ಬದಿಯಲ್ಲಿ ಬ್ರಿಟಿಷ್ ಕಿಂಗ್ 4ನೇ ವಿಲಿಯಂರ ಚಿತ್ರವನ್ನು ಮುದ್ರಿಸಲಾಗಿತ್ತು ಮತ್ತು ಇನ್ನೊಂದು ಬದಿಯಲ್ಲಿ ನಾಣ್ಯದ ಬೆಲೆಯನ್ನು ಇಂಗ್ಲಿಷ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಮುದ್ರಿಸಲಾಗಿತ್ತು. 1857ರ ದಂಗೆಯ ನಂತರ ಭಾರತದ ಆಡಳಿತವು ನೇರವಾಗಿ ಬ್ರಿಟಿಷ್ ಕ್ರೌನ್ಗೆ ಹೋಯಿತು. ಇದಾದ ನಂತರ ನಾಣ್ಯಗಳ ಮೇಲೆ ಬ್ರಿಟಿಷ್ ರಾಜಮನೆತನದ ಮುಖ್ಯಸ್ಥರ ಚಿತ್ರವನ್ನು ಮುದ್ರಿಸಲು ಆರಂಭಿಸಲಾಯಿತು. 19ನೇ ಆಗಸ್ಟನ್ನು ಬಲ್ಲಿಯಾ ತ್ಯಾಗ ದಿನವನ್ನಾಗಿ ಆಚರಿಸಲಾಗುತ್ತದೆ. 1942ರ ಆಗಸ್ಟ್ 19ರಂದು ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಡಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ ಕ್ರಾಂತಿಕಾರಿಗಳ ನೆನಪಿಗಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಆಗಸ್ಟ್ 9ರಂದು ಮುಂಬೈ ಅಧಿವೇಶನದಲ್ಲಿ ಗಾಂಧಿಯವರು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಪ್ರಾರಂಭಿಸಿದರು ಮತ್ತು ಮಾಡು ಇಲ್ಲವೇ ಮಾಡಿ ಎಂಬ ಘೋಷಣೆಗಳನ್ನು ನೀಡಿದ ನಂತರ ಇಡೀ ದೇಶದಲ್ಲಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಚಳುವಳಿ ಪ್ರಾರಂಭವಾಯಿತು ಎಂದು ಹೇಳಲಾಗುತ್ತದೆ. ಆದರೆ ಇದು ಬಲ್ಲಿಯಾದಲ್ಲಿ ಗಮನಾರ್ಹ ಪರಿಣಾಮ ಬೀರಿತು. ಬಲ್ಲಿಯಾದಲ್ಲಿ ಜನರು ಒಂದರ ನಂತರ ಒಂದರಂತೆ ಪೊಲೀಸ್ ಠಾಣೆಗಳು ಮತ್ತು ತಹಸೀಲ್ಗಳನ್ನು ಆಕ್ರಮಿಸಿಕೊಳ್ಳಲು ಪ್ರಾರಂಭಿಸಿದರು. ಅದೇ ವೇಳೆಗೆ ಶೇರ್ ಎ ಬಲ್ಲಿಯಾ ಚಿಟ್ಟು ಪಾಂಡೆ ನೇತೃತ್ವದಲ್ಲಿ ಜೈಲಿನಲ್ಲಿದ್ದ ಹೋರಾಟಗಾರರು ಜೈಲಿನ ಗೇಟ್ ಒಡೆದು ಬಿಡುಗಡೆಗೊಳಿಸಿಕೊಂಡು ಜಿಲ್ಲಾಧಿಕಾರಿಗಳ ಕುರ್ಚಿಯನ್ನು ಹಿಡಿದಿಟ್ಟುಕೊಂಡು ತಾವೇ ಜಿಲ್ಲಾಧಿಕಾರಿ ಎಂದು ಹೇಳಿಕೊಂಡರು. ಅದರ ನಂತರ ತನ್ನದೇ ಆದ ಆಡಳಿತ ವ್ಯವಸ್ಥೆಯನ್ನು ಜಾರಿಗೆ ತರುವ ಮೂಲಕ ಇದನ್ನು ಸ್ವತಂತ್ರ ಬಲ್ಲಿಯಾ ಗಣರಾಜ್ಯ ಎಂದು ಹೆಸರಿಸಲಾಯಿತು ಮತ್ತು ಪ್ರಧಾನ ಕಚೇರಿಯನ್ನು ಹನುಮಂಗಂಜ್ ಕೋಟೆಯಲ್ಲಿ ತೆರೆಯಲಾಯಿತು. 1942ರ ಆಗಸ್ಟ್ 22ರವರೆಗೆ ಇಲ್ಲಿನ ಸರ್ಕಾರವನ್ನು ಕೂಡ ಚಿಟ್ಟು ಪಾಂಡೆ ನಡೆಸಿದ್ದರು. ಬಲ್ಲಿಯಾದ ಈ ಸ್ವಾತಂತ್ರ್ಯದ ಪ್ರತಿಧ್ವನಿ ಲಂಡನ್ವರೆಗೂ ಪ್ರತಿಧ್ವನಿಸಿತು. ಈ ಯುದ್ಧದಲ್ಲಿ 84 ಕ್ರಾಂತಿಕಾರಿಗಳು ಹುತಾತ್ಮರಾದರು. ಈ ಸ್ವಾತಂತ್ರ್ಯ ಹೋರಾಟದ ನಂತರ ಇಡೀ ದೇಶಕ್ಕೆ ಶಕ್ತಿ ಸಿಕ್ಕಿತು. ಆದರೆ ಆಗಸ್ಟ್ 23ರ ರಾತ್ರಿ ಬ್ರಿಟಿಷರು ಅದನ್ನು ಮತ್ತೆ ವಶಪಡಿಸಿಕೊಂಡರು. ಸುಂದರ್ ಶಾಸ್ತ್ರಿ ಸತ್ಯಮೂರ್ತಿ ಅವರು 1887ರ ಆಗಸ್ಟ್ 19ರಂದು ಜನಿಸಿದರು. ಅವರು ಪ್ರಮುಖ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ, ರಾಜಕೀಯ ನಾಯಕ ಮತ್ತು ಸಮಾಜ ಸುಧಾರಕರಾಗಿದ್ದರು. ಸುಂದರ ಶಾಸ್ತ್ರಿ ಸತ್ಯಮೂರ್ತಿ ತಮಿಳುನಾಡಿನ ಪ್ರತಿಷ್ಠಿತ ಕುಟುಂಬದಲ್ಲಿ ಜನಿಸಿದರು. ಸತ್ಯಮೂರ್ತಿ ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯ ಪಾತ್ರ ವಹಿಸಿದ್ದರು. ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಮುಖ ಸದಸ್ಯರಾಗಿದ್ದರು ಮತ್ತು ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಅನೇಕ ಚಳುವಳಿಗಳಲ್ಲಿ ಭಾಗವಹಿಸಿದ್ದರು. ಸತ್ಯಮೂರ್ತಿ ಅವರು ಬಂಗಾಳದ ವಿಭಜನೆ, ರೌಲತ್ ಕಾಯ್ದೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮತ್ತು ಸೈಮನ್ ಆಯೋಗದ ವಿರುದ್ಧದ ಪ್ರತಿಭಟನೆಗಳಲ್ಲಿ ಭಾಗವಹಿಸಿದ್ದರು. ಸತ್ಯಮೂರ್ತಿ ಅವರು ಭಾರತದ ರಾಜಕೀಯದಲ್ಲಿ ಹಲವು ಪ್ರಮುಖ ಸ್ಥಾನಗಳನ್ನು ಹೊಂದಿದ್ದರು. ಅವರು ಭಾರತೀಯ ಸಂವಿಧಾನ ಸಭೆಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದರು ಮತ್ತು ಸ್ವತಂತ್ರ ಭಾರತದ ಸಂವಿಧಾನ ರಚನೆ ಪ್ರಕ್ರಿಯೆಗೆ ಕೊಡುಗೆ ನೀಡಿದರು. ಸಮಾಜದಲ್ಲಿ ಸುಧಾರಣೆ ಮತ್ತು ಸಮಾನತೆಗೆ ಅವರು ಬದ್ಧರಾಗಿದ್ದರು. 1954ರಿಂದ 1963ರ ನಡುವೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿದ್ದ ಕುಮಾರಸ್ವಾಮಿ ಕಾಮರಾಜರ ರಾಜಕೀಯ ಗುರುವಾಗಿಯೂ ಸತ್ಯಮೂರ್ತಿ ನೆನಪಿಸಲ್ಪಡುತ್ತಾರೆ. 1987ರಲ್ಲಿ ಅವರ ನೆನಪಿಗಾಗಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಲಾಯಿತು. ಅವರು 1943ರ ಮಾರ್ಚ್ 28ರಂದು ಕೊನೆಯುಸಿರೆಳೆದರು. 1960ರ ಆಗಸ್ಟ್ 19ರಂದು ಸೋವಿಯತ್ ಒಕ್ಕೂಟವು ಸ್ಪುಟ್ನಿಕ್ 5 ಹೆಸರಿನ ಬಾಹ್ಯಾಕಾಶ ನೌಕೆಯ ಮೂಲಕ 2 ನಾಯಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿತು. ಕೋರ್ಬಲ್ ಸ್ಪುಟ್ನಿಕ್ 2 ಅನ್ನು ಸ್ಪುಟ್ನಿಕ್ 5 ಎಂದು ಕರೆಯುತ್ತಾರೆ. ಇದನ್ನು ಉಡಾವಣೆ ಮಾಡಿದ ಮುಖ್ಯ ಉದ್ದೇಶವು ಬಾಹ್ಯಾಕಾಶ ಪ್ರಯಾಣದ ಸಮಯದಲ್ಲಿ ಜೀವಿಗಳ ಮೇಲೆ ಆಗುವ ಪರಿಣಾಮಗಳನ್ನು ಅಧ್ಯಯನ ಮಾಡುವುದಾಗಿತ್ತು. ಈ ಮೂಲಕ ಬಾಹ್ಯಾಕಾಶದ ಕಠೋರ ವಾತಾವರಣದಲ್ಲಿ ಜೀವಿಗಳು ಹೇಗೆ ವರ್ತಿಸುತ್ತವೆ ಎಂಬುದನ್ನು ಅರಿಯುವ ಪ್ರಯತ್ನ ನಡೆಯಿತು.
ಸ್ಪುಟ್ನಿಕ್ 5 ಬಾಹ್ಯಾಕಾಶ ನೌಕೆಯಲ್ಲಿ ಬೆಲ್ಕಾ ಮತ್ತು ಸ್ಟ್ರೆಲ್ಕಾ ಎಂಬ ಹೆಸರಿನ 2 ನಾಯಿಗಳು ಬಾಹ್ಯಾಕಾಶದಲ್ಲಿ 1 ದಿನ ಕಳೆದವು ಮತ್ತು ನಂತರ ಸುರಕ್ಷಿತವಾಗಿ ಭೂಮಿಗೆ ಮರಳಿದವು. ಬಾಹ್ಯಾಕಾಶದಲ್ಲಿ ಪರಿಭ್ರಮಿಸಿದ ಮೊದಲ ಜೀವಿಗಳು ಅವು. ಸ್ಪುಟ್ನಿಕ್ 5 ಬಾಹ್ಯಾಕಾಶ ನೌಕೆಯಲ್ಲಿ 2 ನಾಯಿಗಳ ಜೊತೆಗೆ 42 ಇಲಿಗಳು ಮತ್ತು ವಿವಿಧ ರೀತಿಯ ಸಸ್ಯಗಳನ್ನು ಕಳುಹಿಸಲಾಗಿತ್ತು ಎಂದು ಹೇಳಲಾಗಿದೆ. ಜೊತೆಗೆ ನಾಯಿಗಳ ಛಾಯಾಚಿತ್ರಗಳನ್ನು ತೆಗೆಯಲೆಂದು ಟಿವಿ ಕ್ಯಾಮೆರಾ ಕೂಡ ಕಳುಹಿಸಲಾಗಿತ್ತು. 25 ಗಂಟೆಗಳ ನಂತರ ಬಾಹ್ಯಾಕಾಶ ನೌಕೆಯು ಉಡಾವಣೆಯಾದ ಮರುದಿನ ಆಗಸ್ಟ್ 20ರಂದು ಭೂಮಿಗೆ ಮರಳಿತು. ಈ ವೇಳೆ ಒಂದು ನಾಯಿ ಮೂರ್ಛೆ ಹೋಗಿ ವಾಂತಿ ಮಾಡಿಕೊಂಡಿತ್ತು. 2 ನಾಯಿಗಳ ದೇಹಗಳನ್ನು ಅವುಗಳ ಮರಣದ ನಂತರ ಟ್ಯಾಕ್ಸಿಡರ್ಮಿ ಮೂಲಕ ಸಂರಕ್ಷಿಸಲಾಗಿದೆ ಮತ್ತು ಮಾಸ್ಕೋ ಸ್ಪೇಸ್ ಅಂಡ್ ಏರೋನಾಟಿಕಲ್ ಮ್ಯೂಸಿಯಂನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಆಗಸ್ಟ್ 19 ಪ್ರತಿ ವರ್ಷ ವಿಶ್ವ ಛಾಯಾಗ್ರಹಣ ದಿನವನ್ನಾಗಿ ಆಚರಿಸಲಾಗುತ್ತದೆ. ತಮ್ಮ ಕಲೆಯ ಮೂಲಕ ಪ್ರಪಂಚದ ಸೌಂದರ್ಯವನ್ನು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವ ಎಲ್ಲ ಛಾಯಾಗ್ರಾಹಕರಿಗೆ ವಿಶ್ವ ಛಾಯಾಗ್ರಹಣ ದಿನವನ್ನು ಸಮರ್ಪಿಸಲಾಗಿದೆ. ವಿಶ್ವ ಛಾಯಾಗ್ರಹಣ ದಿನವನ್ನು ಆಚರಿಸುವುದು ಮೊದಲು ಫ್ರಾನ್ಸ್ನಿಂದ ಪ್ರಾರಂಭವಾಯಿತು. ವಾಸ್ತವವಾಗಿ 1839 ಜನವರಿ 9ರಂದು ವಿಶ್ವದ ಮೊದಲ ಛಾಯಾಗ್ರಹಣ ಪ್ರಕ್ರಿಯೆಯನ್ನು ಕಂಡುಹಿಡಿಯಲಾಯಿತು. ಈ ಪ್ರಕ್ರಿಯೆಯ ಹೆಸರು ಡಾಗೊರೊಟೈಪ್. ಇದನ್ನು ಜೋಸೆಫ್ ನೈಸ್ಫೋರ್ ಮತ್ತು ಲೂಯಿಸ್ ಡೋಗರ್ ಎಂಬ 2 ವಿಜ್ಞಾನಿಗಳು ಕಂಡುಹಿಡಿದರು. ಡಾಗೊರೊಟೈಪ್ ತಂತ್ರವು ಛಾಯಾಗ್ರಹಣದ ಮೊದಲ ಪ್ರಕ್ರಿಯೆಯಾಗಿದೆ. ಈ ತಂತ್ರದ ಆವಿಷ್ಕಾರವನ್ನು ಫ್ರೆಂಚ್ ಸರ್ಕಾರವು 1839 ಆಗಸ್ಟ್ 19ರಂದು ಘೋಷಿಸಿತು. ಇದರ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 19ರಂದು ವಿಶ್ವ ಛಾಯಾಗ್ರಹಣ ದಿನವನ್ನು ಆಚರಿಸಲಾಗುತ್ತದೆ. ಛಾಯಾಗ್ರಹಣದ ಕಲೆ ಮತ್ತು ವಿಜ್ಞಾನದ ಮಹತ್ವವನ್ನು ಗುರುತಿಸಲು ಈ ದಿನವನ್ನು ಸಮರ್ಪಿಸಲಾಗಿದೆ. ಛಾಯಾಗ್ರಹಣದ ಇತಿಹಾಸವನ್ನು ನೆನಪಿಟ್ಟುಕೊಳ್ಳಲು, ಅದರ ವಿಕಾಸವನ್ನು ಪ್ರಶಂಸಿಸಲು ಮತ್ತು ಸಮಾಜದಲ್ಲಿ ಛಾಯಾಗ್ರಹಣದ ಪ್ರಾಮುಖ್ಯತೆಯನ್ನು ಉತ್ತೇಜಿಸಲು ಈ ದಿನವು ಅವಕಾಶವನ್ನು ಒದಗಿಸುತ್ತದೆ.